ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಯದು ಮಹಾರಾಜನಿಗೆ ದತ್ತಾವಧೂತರ ಉಪದೇಶಾಮೃತ. ದತ್ತಾವಧೂತರ 24 ಗುರುಗಳಲ್ಲಿ 7ನೇಯದು ಸೂರ್ಯ. ಸೂರ್ಯನು ತನ್ನ ಪ್ರಕಾಶತೆ ಮತ್ತು ಅಗಾಧವಾದ ಶಕ್ತಿಯ ತೇಜಸ್ಸಿನಿಂದ ನೀರನ್ನು ಆವಿಯಾಗಿಸಿ ಪುನಃ ಮೋಡಗಳಿಂದ ನೀರನ್ನು ಮಳೆಯ ರೂಪದಲ್ಲಿ ವರ್ಷಿಸುವನು. ನೀರು ಆವಿಯಾಗುವುದು ಯಾರಿಗೂ ತಿಳಿಯುವುದಿಲ್ಲ. ಮಳೆ ಧಾರಾಕಾರವಾಗಿ ಸುರಿದಾಗಲೇ ಜೀವಿಗಳಿಗೆ ತಿಳಿಯುವುದು. ಅಂತೆಯೇ ಯೋಗಿಯು ಜೀವಿಗಳಿಂದ ತೃಣಮಾತ್ರ ಸ್ವೀಕರಿಸಿ ಅವರ ಮನೋಕಾಮನೆಗಳನ್ನು ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಪೂರೈಸುತ್ತಾನೆ. ಸಾಧುಗಳು ಆತ್ಮಾರಾಮನಾಗಿ ಯಾರಿಂದ ಪ್ರಸಾದವನ್ನು ಸ್ವೀಕರಿಸುತ್ತಾರೋ ಅವರಿಗೆ ನಿಷ್ಕಾಮ ಕರ್ಮವನ್ನು ಪ್ರಸಾದಿಸಿ ಅಂತ್ಯದಲ್ಲಿ ಸಾಯುಜ್ಯವನ್ನು ಕರುಣಿಸುತ್ತಾರೆ. ಸೂರ್ಯನು ರಸಗಳನ್ನು ಹೀರುವಾಗಲಾಗಲಿ ಬೆಳಕು ಚೈತನ್ಯವನ್ನು ಪ್ರಸಾದಿಸುವಾಗಲಾಗಲಿ ನಿರ್ಲಿಪ್ತವಾಗಿಯೇ ಇರುತ್ತಾನೆ. ಅಂತೆಯೇ ಸಾಧುಗಳು ಕೊಡುವಾಗ ತೆಗೆದುಕೊಳ್ಳುವಾಗ ನಿರಾಸಕ್ತರಾಗಿಯೇ ಇರುತ್ತಾರೆ. ಪಾಮರರು ಸರೋವರದಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬವನ್ನು ನೋಡಿ ಸೂರ್ಯನು ಮುಳುಗಿ ಹೋಗಿದ್ದಾನೆಂದು ಭಾವಿಸುತ್ತಾರೆ. ಹಾಗೆಯೇ ಮನುಷ್ಯ ಮಾತ್ರರು ಯೋಗಿಯ ದೈಹಿಕ ಚಟುವಟಿಕೆಗಳನ್ನು ನೋಡಿ ಅವನ ವಿಷಯಾದಿಗಳಲ್ಲಿಯೇ ಜೀವಿಸುತ್ತಿದ್ದಾರೆಂದು ಭಾವಿಸುತ್ತಾರೆ. ಇದು ಸತ್ಯವಲ್ಲ. ದೇಹ ಬುದ್ಧಿ ಸಾಧುಗಳಿಗಿಲ್ಲ. ಸೂರ್ಯನ ಪ್ರತಿಬಿಂಬವು ನೀರಿನ ಚಲನೆಗಳಿಂದ ಚಲಿಸುವಂತೆ ಕಾಣಬರುತ್ತಿದ್ದರೂ ಸೂರ್ಯನು ಅಚಲನಾಗಿಯೇ ಇರುತ್ತಾನೆ. ಅಂತೆಯೇ ಯೋಗಿಯ ದೇಹವು ಸುಖ ದುಃಖಗಳಿಗೆ ಸ್ಪಂದಿಸಿದರೂ ಅವನಲ್ಲಿರುವ ಆತ್ಮನು ಮಾತ್ರ ಅಚಲನಾಗಿಯೇ ಇರುತ್ತಾನೆ. ಯೋಗಿಯು ದೇಹ ಧರ್ಮದಲ್ಲಿ ತೊಡಗಿರುವುದನ್ನು ಮೂಢರು ಗಮನಿಸಿ ಅವನು ವಿಷಯಾದಿಗಳಲ್ಲಿಯೇ ಜೀವಿಸುತ್ತಿದ್ದಾನೆಂದು ಪರಿಹಾರ ಮಾಡುವರು. ಯೋಗಿಯ ಜ್ಞಾನವು ಅವರಿಗಿರುವುದಿಲ್ಲ. ಈ ಪ್ರಪಂಚದಲ್ಲಿ ಹಾವಿನಂತೆ ಕಾಣುವ ಹಗ್ಗದಿಂದ ಕಡಿಸಿಕೊಂಡು ಮರಣಿಸಿದವರಿದ್ದಾರೆಯೇ? ಇಲ್ಲ. ಈ ವಿಧವಾಗಿ ಆತ್ಮವು ನಾನಾ ಆಕಾರಗಳಲ್ಲಿರುವುದು. ಒಬ್ಬನು ತನ್ನ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿ ತಾನೇ ಮುಳುಗಿರುವೆನೆಂದು ಹೇಳಲು ಬರುವುದಿಲ್ಲ. ಅದರಂತೆಯೇ ಯೋಗಿಯು ಜ್ಞಾನರೂಪಿಯಾಗಿ ಇರುವುದರಿಂದ ದೇಹ ಕರ್ಮಗಳಲ್ಲಿಯೇ ಮುಳುಗಿರುವನೆಂದು ಹೇಳಲು ಬರುವುದಿಲ್ಲ. ಒಬ್ಬನು ಮೃಗಜಲವನ್ನು ನೋಡಿ ದಾಟಲು ಹೋದಂತೆ ಮನುಷ್ಯನು ಸಂಸಾರವನ್ನು ನೋಡಿ ಭಯಪಡುತ್ತಿದ್ದಾನೆ. ಮೃಗಜಲದಂತೆ ಸಂಸಾರವೂ ಕೂಡ ಭ್ರಮೆ, ಮಣ್ಣು, ಹೆಣ್ಣು, ಹೊನ್ನು, ಮಕ್ಕಳು ಇವರುಗಳ ಮೇಲೆ ಮೋಹ ಇರುವುದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಯೋಗಿಯು ಇದ್ಯಾವುದನ್ನೂ ನೆಚ್ಚಿಕೊಂಡಿರುವುದಿಲ್ಲ. ಎಲ್ಲವನ್ನೂ ಎಲ್ಲರನ್ನೂ ಪ್ರೀತಿಯಿಂದಲೇ ಕಾಣುತ್ತಾನೆ. ಯಾವುದರ ಮೇಲೂ ಮೋಹವಿರುವುದಿಲ್ಲ. ಜೈ ಗುರುದೇವ ದತ್ತ.